ಕೂಡ ಕಾಂಗ್ರೆಸ್ ಆಫೀಸಲ್ಲಿ ಗಲಾಟೆ ಮಾಡಿಸಿದ್ದು ಊರುಬಾಗಿಲು ಸೀನಪ್ಪ ಮೇಲೆ ಇದೇ ಅನಿಲ್ ಕುಮಾರ್ ಯಾವ್ಯಾವ ಎಲೆಕ್ಷನ್ನಲ್ಲಿ ಯಾವ್ಯಾವ ಪಾರ್ಟಿಗೆ ಮಾಡಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ನನ್ನ ಲೆಟ್ರಲ್ಲಿ ಇವತ್ತು ಹೈಕಮಾಂಡ್ ಕೊಡ್ತೀನಿ. ಸುಮ್ಮನೆ ಮೈಕ್ ಮುಂದೆ ನಿಂತ್ಕೊಂಡು ಅನಿಲ್ ಕುಮಾರ್ ಅವರು ನಾನು ಅಲ್ಲಿಂದ ಬಂದಿದ್ದೀನಿ ಇಲ್ಲಿಂದ ಬಂದಿದ್ದೀನಿ ನಾನು ಬ್ಲಾಕ್ ಬಸ್ ಸ್ಟ್ಯಾಂಡಿಂದ ಬಂದಿದ್ದೀನಿ ಅನ್ನೋದು ಇದು ಸರಿಯಲ್ಲ. ಈಗ ಏನು ನಾವು 26-27 ವರ್ಷದಿಂದ ಪ್ರಾಮಾಣಿಕ ಕಾಂಗ್ರೆಸ್ದಾರರು ಸುಮ್ಮನೆ ಮೈಕ್ ಮುಂದೆ ನಿಂತ್ಕೊಂಡು ಅನಿಲ್ ಕುಮಾರ್ ಅವರು ನಾನು ಅಲ್ಲಿಂದ ಬಂದಿದ್ದೀನಿ ಇಲ್ಲಿಂದ ಬಂದಿದ್ದೀನಿ ನಾನು ಬ್ಲಾಕ್ ಬಸ್ ಸ್ಟ್ಯಾಂಡಿಂದ ಬಂದಿದ್ದೀನಿ ಅನ್ನೋದು ಇದು ಸರಿಯಲ್ಲ. ಏಕೆ ಅಂತೇಳಿದ್ರೆ ಅವರು ಯಾವ್ಯಾವ ಎಲೆಕ್ಷನಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಎಲ್ಲೆಲ್ಲೇನಿದಂತೆ ನಮ್ಮ ರಾಜ್ಯಕ್ಕೆ ಅವರು ಸುಮಾರು ದಿನಗಳಿಂದ ವಂಚಾಕಿದ್ರು. ಹಿಂದೆ ಕೂಡ ಕಾಂಗ್ರೆಸ್ ಆಫೀಸಲ್ಲಿ ಗಲಾಟೆ ಮಾಡಿಸಿದ್ದು ಊರುಬಾಗಿಲು ಸೀನಪ್ಪ ಮೇಲೆ ಇದೇ ಅನಿಲ್ ಕುಮಾರ್. ಅದರಿಂದ ಇವತ್ತು ಕೂಡ ಅವರು ಪಾಪ ಅವರು ನಮ್ಮ ಹುಡುಗರೆ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅನಿಲ್ ಕುಮಾರ್ ಯಾವ್ಯಾವ ಎಲೆಕ್ಷನ್ನಲ್ಲಿ ಯಾವ್ಯಾವ ಪಾರ್ಟಿಗೆ ಮಾಡಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ನನ್ನ ಲೆಟ್ರಲ್ಲಿ ಇವತ್ತು ಹೈಕಮಾಂಡ್ ಕೊಡ್ತೀನಿ. ಇಲ್ಲಿ ನಾರಾಯಣ ಚಮ್ಮಣ್ಣವ್ರು ಬಂದಿರತಕ್ಕಂಥ ಉಪಾಧ್ಯಕ್ಷರು ಅವ್ರಿಗೂ ಕೊಡ್ತೀರಿ. ನಾವು KPCCಯಲ್ಲಿ ನಾವು ನಮ್ಮ DK ಶಿವಕುಮಾರ್ ಅಧ್ಯಕ್ಷರಿಗೆ ನಾವು ಖಂಡಿತವಾಗ್ಲೂ ಮನವಿ ಕೊಡ್ತೀರಿ. ಸಿದ್ದರಾಮಯ್ಯವ್ರ ಹತ್ರನೂ ನಾವು ಮನವಿ ಕೊಟ್ಟು ನಾವೇನೇನು ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಕೊಡ್ತೀರಿ. ಇದಕ್ಕೆಲ್ಲ ಕಾರಣವಂತರು ಅನಿಲ್ ಕುಮಾರ್ ಒಬ್ಬರೇ. ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಜಿಲ್ಲಾಧ್ಯಕ್ಷರ ಮೇಲೆ ಹಲ್ಲೆ ಆಗಿರೋದು ಕೂಡ ಅನಿಲ್ ಕುಮಾರ್ ಅವ್ರ ಕಾರಣ. ಹೌದು ನೋಡಿ, ಪಾಪ ಒಬ್ಬ ಜಿಲ್ಲಾಧ್ಯಕ್ಷರು ಅವರು ಬ್ಯಾಕ್ವರ್ಡ್ ಅನ್ನೋದು ಕೂಡ ಗೊತ್ತಿಲ್ದಿರ ಅವ್ರನ್ನ ಎತ್ಕೊಂಡೋಗಿ ಈಚೆ ಕಳಿಸ್ಕೊಡ್ತಾರೆ. ಅವರು ಏನು ಇವ್ರಿಗೆ ಇದಿದೆ ಅರಿವಿದೆ ಇವ್ರಿಗೆ. ಅದರಿಂದ ನಿಮ್ಮನ್ನು ಕೂಡ ಒತ್ತು ಹೊರಗಡೆ ಇಲ್ಲ, ಸುಳ್ಳದು ಗಿಡ ಕಿತ್ತಾಕಿದ್ರು, ಕೆಳಗಡೆ ತಳ್ಳಕ್ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಪ್ರಸಾದ್ ಬಾಬುನ ಕೇಳಿ ಇದೆ, ಬಟ್ ಅಲ್ಲ ಕರೆಕ್ಟ್. ನಾನು ಇಳಿದು ಅವರು ನಮ್ಮ ಕಾರ್ಯಕರ್ತರು ಬೇಡ ಗಲಾಟೆ ಬೇಡ ಅಂತೇಳಿ ನಿಲ್ಲಿಸ್ಕೊಳ್ತಾರೆ. ನಾನು ಮತ್ತೆ ವೇದಿಕೆಗೆ ಬರ್ತೀನಿ. ಅವ್ರು ಯಾರು ಕೂಡ ಬೇರೆ ಯಾರು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಅವರು ಒಬ್ಬರು ಇದಿಲ್ಲ. ಇದಕ್ಕೆ ಅನಿಲ್ ಕಾರಣ. ಮುಂದಿನ ದಿನಗಳಲ್ಲಿ ಅವ್ರು ಯಾಕೆ ಬಂದ್ರು ಅವ್ರು ಏನು ಮಾಡಿದ್ರು ಅಂತೇಳಿ ಇಲ್ಲ. ಅಲ್ಲ, ಒಂದು ನಿಮಿಷ. ಅನಿಲ್ ಕುಮಾರ್ ಅವ್ರಿಗೂ ನಮಗೂ ಮುಂದೆಯಿಂದ ಕೂಡ ಪಾರ್ಟಿಯಲ್ಲಿ ವ್ಯತ್ಯಾಸ ಇದೆ. ಅನಿಲ್ ಕುಮಾರ್ ಒಬ್ಬರೇ ಇದರಲ್ಲಿ ಕಾರಣವಂತರು, ಬೇರೆ ಯಾರು ಕಾರಣವಂತರಲ್ಲ. ಒಂದು ನಿಮಿಷ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ನಾನು ಹೇಳ್ತೀನಿ. KH ಮುನಿಯಪ್ಪ ಅವ್ರ ಬಣದಲ್ಲಿ ತಾವಿದ್ದೀರಾ. ಸೊ ಈ ಹಿಂದೆ ಕೂಡ ಊರುಬಾಗಿಲು ಶ್ರೀನಿವಾಸ್ ಅವ್ರ ಮೇಲೆ ಅಲ್ಲೇ ಆಗಿತ್ತು. ಅವಾಗ ನೀವು ಏನು ಕ್ರಮ ತಗೊಳ್ತೀರಾ ಇದು ಮಾಡಿ? ತಮ್ಮದೇ ಬಣದ ತಮ್ಮದೇ ಸಪೋರ್ಟರ್ ಜಿಲ್ಲಾಧ್ಯಕ್ಷರ ಮೇಲೆ ಆಗಿದೆ. ಈಗ ನೆಕ್ಸ್ಟ್ ಈಗ ನೋಡಿ ಸರ್, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಕೂಡ ನಮ್ಮ ಬಗ್ಗೆ ಯಾರು ಕೂಡ ಮಾತಾಡಿಲ್ಲ. ಇಬ್ಬರು ಅವರು ನಮ್ಮ ಕುರುಬ ಸಮಾಜಕ್ಕೆ ಸೇರಿದಿರತಕ್ಕಂಥ ವ್ಯಕ್ತಿನೇ ಅವರು ಕೂಡ ನಮ್ಮ ಹುಡುಗರು. ಅವರು ಆವೇಶವಾಗಿ ಅವ್ರ ಮಾತು ಕೇಳಿ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ಇವತ್ತಿಷ್ಟು ನೀವು ಕೇಳಿದ್ದಕ್ಕೆ ನಾವು ಇನ್ನೊಂದು ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವು ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ಇರ್ಬೋದು ಅವ್ರಿಗೆ, ಯಾಕಂದ್ರೆ KH ಮುನಿಯಪ್ಪನವರೇ ಅವ್ರನ್ನ ಉಳಿಸಿ ಬೆಳೆಸಿ ಮೈಕ್ ಮುಂದೆ ಹೇಳಿದ್ರಲ್ಲ ಅವರು. ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲಿ ನಿಂತಿಲ್ಲ. ಅವರು ಇವಾಗ ಬ್ಲಾಕ್ ಅಧ್ಯಕ್ಷರಾಗ್ಬಿಟ್ಟು ಜಿಲ್ಲಾ ಅಧ್ಯಕ್ಷರಾಗಿ MSL ಅಧ್ಯಕ್ಷರಾಗಿ ಮಾತಾಡಿದ್ರಲ್ಲ ಅವರು. KH ಮುನಿಯಪ್ಪರ ಆಶೀರ್ವಾದನೇ ಅದೆಲ್ಲ. ತಮ್ಮ ಬಣನ ಎದುರಿಸಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ, ಜಿಲ್ಲಾ ಅಧ್ಯಕ್ಷ